ಇದ್ದೇ ಇರುತ್ತೆ. 1 ಕಿಲೋಮೀಟರ್ ಮೆರವಣಿಗೆ, ಅದಾದ್ಮೇಲೆ ಸಾರ್ವಜನಿಕ ಸಭೆ ರ್ಯಾಲಿಯಲ್ಲಿ, ಅದೇ ರ್ಯಾಲಿಯಲ್ಲಿ ಸಾರ್ವಜನಿಕ ಸಭೆಯನ್ನ ಮಾಡುವಂಥದ್ದು. ಅಂದ್ರೆ ಜನರಿಗೆ ಮುಟ್ಟಿಸುವಂಥದ್ದು. ಆ ಭಾಗದ ಜನರಿಗೆ ಈ ಬೆಲೆ ಏರಿಕೆಯಿಂದ ಜನನು ಕೂಡ ಈ ಹೋರಾಟದಲ್ಲಿ ಪಾಲ್ಗೊಳ್ಳಬೇಕು ಅನ್ನೋ ವಿನಂತಿಯನ್ನು ಕೂಡ ನಾನು ಮಾಡ್ತಾ ಇದ್ದೀನಿ. ಫಸ್ಟ್ ಮೈಸೂರು, ಮೊದಲನೇ ಹಂತದಲ್ಲಿ ಮೈಸೂರು, ಮಂಡ್ಯ, ಹಾಸನ್, ಕೊಡಗು, ಮಂಗಳೂರು, ಕಾಪಿ ಕೊಡ್ತೀನಿ ನಿಮಗೆ ಇದೆಲ್ಲ, ಉಡುಪಿ, ಚಿಕ್ಕಮಗಳೂರು, ಉತ್ತರ ಕನ್ನಡ, ಶಿವಮೊಗ್ಗ. ಫಸ್ಟ್ ಫೇಸ್ ಅಲ್ಲಿ ಇಷ್ಟು ಜಿಲ್ಲೆಗಳಿರ್ತದೆ. ಎರಡನೇ ಹಂತದಲ್ಲಿ ಬೆಳಗಾವಿ, ಹುಬ್ಳಿ, ಬಾಗಲಕೋಟೆ, ವಿಜಯಪುರ, ಕಲಬುರಗಿ, ಬೀದರ್ ಎರಡನೇ ಹಂತದಲ್ಲಿರುತ್ತೆ. ಮೂರನೇ ಹಂತದಲ್ಲಿ ದಾವಣಗೆರೆ, ಹಾವೇರಿ, ಗದಗ, ಕೊಪ್ಪಳ, ಯಾದಗಿರಿ, ರಾಯಚೂರು, ಬಳ್ಳಾರಿ, ವಿಜಯನಗರ, ಚಿತ್ರದುರ್ಗ, ತುಮಕೂರು. ಇದು ಮೂರನೇ ಹಂತ. ನಾಲ್ಕನೇ ಹಂತದಲ್ಲಿ ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಮಹಾನಗರ, ಬೆಂಗಳೂರು ಗ್ರಾಮಾಂತರ, ರಾಮನಗರ. ಇಷ್ಟು ಜಿಲ್ಲೆಗಳು ಈ 4 ಹಂತದಲ್ಲಿ ನಮ್ಮ ಪ್ರವಾಸವನ್ನ ನಾವು ಮಾಡ್ತಾ ಇದ್ದೀರಿ. ಈಗಾಗಲೇ ನಾನು ಈ ಕಾಂಗ್ರೆಸ್ಸಿನ ಆಡಳಿತದಲ್ಲಿ ಜನ ಒಂದು ರೀತಿ ಈ ಬೆಲೆ ಏರಿಕೆಯಿಂದ ಬದುಕು ಒಂಥರ ದುಸ್ತರ ಆಗೋಗ್ಬಿಟ್ಟಿದೆ. ಅದರ ಪರಿಣಾಮವಾಗಿ ದಿನನಿತ್ಯದ ವಸ್ತುಗಳೇನಿದೆ, ತರಕಾರಿ ಇರ್ಬೋದು, ಹಣ್ಣಿರ್ಬೋದು, ದವಸ ಧಾನ್ಯಗಳಿರ್ಬೋದು, ಇವೆಲ್ಲ ಬೆಲೆ ಏರಿಕೆನೂ ಆಗಿದೆ. ಪೆಟ್ರೋಲು ಮತ್ತು ಡೀಸೆಲ್ ಏರಿಕೆಯಿಂದ. ಮತ್ತೆ ರೈತರ ಹೆಸರಲ್ಲಿ ಮೋಸ ಮಾಡಿ ಹಾಲಿಂದ ಒಂದು ದರವನ್ನ 2 ಬಾರಿ ರೈಸ್ ಮಾಡಿದ್ರು. ಪ್ರತಿ ಬಾರಿ ಹೇಳಿದಾಗ ರೈತರು ಕೊಡ್ತೀನಿ ಅಂತ ಹೇಳಿದ್ರು. ಹಾಲು ಬೇರೆ, ಮೊಸರು ಬೇರೆ, ರೈಸು. ಈಗ ಎಲ್ಲಿ ಯಾರು ಕೊಡ್ತಾರೆ ಅನ್ನೋದು ಇನ್ನೂ ಯಕ್ಷ ಪ್ರಶ್ನೆ. ಅದರಲ್ಲಿ ಎಷ್ಟು ಲೂಟಿ ಹೊಡಿತಾರೆ ಅನ್ನೋದನ್ನು ಇನ್ನೂ ನಮಗೆ ಗೊತ್ತಿಲ್ಲ. ಈ ರೀತಿ ಬೆಲೆ ಏರಿಕೆ ಬಿಸಿ ನಮ್ಮಲ್ಲಿ ನೋಡ್ತಾ ಇದ್ದೀರಿ. ಈಗಾಗಲೇ ಇತಿಹಾಸದಲ್ಲಿ, ಕರ್ನಾಟಕದ ಇತಿಹಾಸದಲ್ಲಿ 20 ತಿಂಗಳಲ್ಲಿ ಇಷ್ಟೊಂದು ಬೆಲೆ ಏರಿಕೆ ಮಾಡಿದಂತ ಯಾರಾದರೂ ಧೀಮಂತ ಮುಖ್ಯಮಂತ್ರಿ ಇದ್ರೆ ಅದು ಓನ್ಲಿ ಒನ್ ಸಿದ್ದರಾಮಯ್ಯನವರು, ಮೂಡಾ ಸಿದ್ದರಾಮಯ್ಯನವರು. ಓನ್ಲಿ ಒನ್ ಮೂಡಾ ಸಿದ್ದರಾಮಯ್ಯನವರು. ಅಷ್ಟು ಬೆಲೆ ಏರಿಕೆಯನ್ನು ಮಾಡಿದ್ದಾರೆ. ಆಸ್ತಿ ನೋಂದಾವಣೆ ನಾವಿದ್ದಾಗ ನಾನು ಕಡಿಮೆ ಮಾಡಿದೆ 10%. ಜನಗಳಿಗೆ ಹೆಲ್ಪ್ ಆಗಲಿ, ಬಡವರಿಗೆ ಹೆಲ್ಪ್ ಆಗಲಿ, ಮಿಡಲ್ ಕ್ಲಾಸ್ ಅವರಿಗೆ ಅಂತೇಳಿ ನಾವು 10% ರಿಡ್ಯೂಸ್ ಮಾಡಿದ್ರಿ. ಇವರು 600% ಜಾಸ್ತಿ ಮಾಡಿದ್ದಾರೆ. ಆಸ್ತಿಯ ಗೈಡ್ಲೈನ್ಸ್ ಅದನ್ನು ಜಾಸ್ತಿ ಮಾಡಿದ್ರು, ಯಾಕಂದ್ರೆ ಸ್ಟಾಂಪ್ ಡ್ಯೂಟಿ ಜಾಸ್ತಿ ಬರ್ತೈತೆ ಅಂತ. ವಿದ್ಯುತ್ ಶುಲ್ಕ ಜಾಸ್ತಿ ಆಯಿತು. ಹಾಲು ಮೊಸರು ಜಾಸ್ತಿ ಆಯಿತು. ಪ್ರಯಾಣಿಕರ ಬಸ್ ದರ 15% ಜಾಸ್ತಿ ಆಯಿತು. ಮದ್ಯದ ದರ ಹೋಗ್ತಾನೆ ಇದೆ, ಮದ್ಯದ ದರ ಏರಿಕೆ ಆಗ್ತಾನೆ ಇದೆ. ಮದ್ಯದ ದರ, ಮೆಟ್ರೋ ದರ ಏರಿಕೆ ಆಯಿತು. ಸರ್ಕಾರಿ ಕಾಲೇಜುಗಳ ಪ್ರವೇಶ ಶುಲ್ಕ 10% ಜಾಸ್ತಿ ಆಯಿತು. ಬಿತ್ತನೆ ಬೀಜಗಳು 60% ಜಾಸ್ತಿ. ಎಲೆಕ್ಟ್ರಾನಿಕ್ ವಾಹನಗಳ ತೆರಿಗೆ ಕಡಿಮೆ ಇತ್ತು, ಅದಕ್ಕೆ 10% ಜಾಸ್ತಿ ಮಾಡಿದ್ರು. ಬಿಯರ್ ದರ 60% ಜಾಸ್ತಿ. ಪೆಟ್ರೋಲ್ ಡೀಸೆಲ್ ಮತ್ತೆ ಜಾಸ್ತಿ. ಕಾವೇರಿ ಕುಡಿಯುವ ನೀರು ಕಾಯ್ತಾ ಇದೆ ನೆಕ್ಸ್ಟ್ ಇದಕ್ಕೆ, ಅದನ್ನು ಜಾಸ್ತಿ. ಈಗ ಕಸ, ಪುಣ್ಯಾತ್ಮ ಈ ಡಿ.ಕೆ. ಶಿವಕುಮಾರ್ ಮತ್ತು ಈ ಸಿದ್ದರಾಮಯ್ಯ ಕಸದಿಂದ ರಸ ತೆಗೆಯುವಂಥದ್ದು ಕಂಡಿಡಿದವರು ಇವರೊಬ್ಬರೇ. ಇಷ್ಟು ದಿನದಿಂದ ಕಸ ಅಂತ ಅದನ್ನೆಲ್ಲ ಬಿಸಾಕ್ಬಿಡ್ತಾ ಇದ್ರು. ಈ ಮನುಷ್ಯರು ಇವರಿಬ್ಬರು ಬಂದ ಮೇಲೆ ಕಸದಿಂದ ರಸ ತೆಗೆದು ಅದರಲ್ಲಿ ದುಡ್ಡು ಹೊಡೆಯೋದು, ಅದರಲ್ಲಿ ಕೋಟಿ ಕೋಟಿ ಲೂಟಿ. ಈಗ ಪ್ರತಿ ಮನೆಗೂ ಕೂಡ ಏನು ಗಾರ್ಬೇಜ್ ಸೆಸ್ ಇತ್ತು ಅದು ಡಬಲ್ ಮಾಡಿದ್ದಾರೆ. ಈಗ ಈ ಹೋಟೆಲ್ಗಳಂತೂ ಇನ್ನೂ ಜಾಸ್ತಿ ಆಗ್ಬಿಟ್ಟಿದೆ, ಅದು 3 ಪಟ್ಟು ಜಾಸ್ತಿ ಆಗಿದೆ. ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಖಾಲಿ ಇರೋದು, ಗ್ರೌಂಡ್ ಖಾಲಿ ಇರೋ ಗ್ರೌಂಡ್ಗೂ ಕಸ. ಖಾಲಿ ಗ್ರೌಂಡ್ ಇದ್ರೆ ನಿಮ್ದು ಅದಕ್ಕೂ ಕಸ, ಖಾಲಿ ಸೈಟ್ ಇದ್ರೆ
ಅದರಲ್ಲೂ ಕಸ, ಅದಕ್ಕೂ ಕಸ ಬೀಳ್ತೈತೋ ಇಲ್ಲೋ ಗೊತ್ತಿಲ್ಲ, ನಮ್ಗೆ ಮಾಮೂಲಿ ಕೊಟ್ಬಿಡಿ. ನೀವು ಕಸ ಬಿದ್ರು ಸರಿ, ಬೀಳ್ದಿದ್ರು ಸರಿ. ಈಗೇನೋ ಮನೆಯೊಳಗೇನೋ ಕಸ ಬರುತ್ತೆ, ಎತ್ಕೊಂಬಂದು ಎಲ್ಲ ನಾವು ಕಾರ್ಪೊರೇಷನ್ ವ್ಯಾನ್ಗಳಿಗೆ ಕೊಡ್ತೀರಿ, ನಾವು ಆಟೋಗಳಿಗೆ ಕೊಡ್ತೀರಿ. ಈ ಖಾಲಿ ಸೈಟಲ್ಲಿ ಯಾರು ತಂದು ಕೊಡ್ತಾರೆ? ಯಾರು ತಂದು ಕೊಡ್ತಾರೆ? ದಿನನಿತ್ಯ ವರ್ಷಕ್ಕೊಂದ್ಸರಿ ಏನೋ ತೆಕ್ಕೊಂಡು ಹೋಗ್ಬೋದು ಅಷ್ಟೇ. ಅದು ಯಾರಾದ್ರೂ ಬಿಸಾಕಿದ್ರೆ ಅದಕ್ಕೂ ಸೆಸ್ಸು. ನನಗನ್ಸುತ್ತೆ ಇದರಿಂದನೇ ನನಗೆಂತದ 1.5 ಇಂದ 2,000 ಕೋಟಿ ಲೂಟಿ ಹೊಡಿತಾರೆ. ಇದರಿಂದ 1.5 ಇಂದ 2,000 ಕೋಟಿ ಕಾರ್ಪೊರೇಷನ್ಗೆ ಇದರಿಂದನೇ ಆದಾಯ ಮಾಡ್ಗಣಕ್ಕೆ ಮಾಡ್ತಾ ಇದ್ದಾರೆ ಕಸದಿಂದ. ಇನ್ನೂ ರಸ್ತೆಗಳು ಆಳ ಬಿದ್ದು ಹೊರಟೋಗಿದೆ, ಎಲ್ಲ ಗುಂಡಿ ಬಿದ್ದು ಹೊರಟೋಗಿದೆ. ಒಂದು ಡೆವಲಪ್ಮೆಂಟ್ ಇಲ್ಲ, ಪಾರ್ಕ್ಗಳ ಮೇಂಟೆನೆನ್ಸ್ ಇಲ್ಲ. ಮೊನ್ನೆ ಸಿದ್ದರಾಮಯ್ಯ ಬಡ್ಜೆಟ್ ಅಲ್ಲಿ ನಾವೆಲ್ಲ ಬೆಂಗಳೂರು MLAಗಳು ಖುಷಿಯೋ ಖುಷಿ, ಎಲ್ಲರೂ 7,000 ಕೋಟಿ ಕೊಟ್ಬಿಟ್ಟವ್ರೆ ಅಂತ. 7,000 ಕೋಟಿ. ನಾನು ನಿನ್ನೆ ಕಮಿಷನರ್ಗೆ ಫೋನ್ ಮಾಡಿದ್ದೆ, ಏನಪ್ಪಾ ಅದರದ್ದು ಪ್ರೋಗ್ರಾಮ್ ಕೊಡು, ಯಾವ್ಯಾವ ಕಾನ್ಸ್ಟಿಟ್ಯೂನ್ಸಿಗೆ ಎಷ್ಟೆಷ್ಟು ಅಂದೆ. ಮಾಧ್ಯಮದಲ್ಲೇನು ಅವತ್ತು ನಾನು ನೋಡಿದೆ, ಮಾಧ್ಯಮದಲ್ಲಿ ಎಲೆಕ್ಟ್ರಾನಿಕ್ ಮಾಧ್ಯಮದಲ್ಲೂ ಕೂಡ, ಪ್ರಿಂಟ್ ಮಾಧ್ಯಮದಲ್ಲೂ ಬರಪೂರ ಬಳುವಳಿ, ಬರ ಅಲ್ಲ, ಬರಪೂರ ಬಳುವಳಿ. ನಾನು ಕೇಳಿದೆ 7,000 ಕೋಟಿ ಅಂದ್ರೆ ಏನಪ್ಪಾ, ನಮ್ಮ ಒಂದೊಂದು ಕಾನ್ಸ್ಟಿಟ್ಯೂನ್ಸಿಗೆ 400 ಕೋಟಿ ಬರ್ತೈತೆ ಅಭಿವೃದ್ಧಿಗೆ, ಎಲ್ಲ ಫ್ಲೈಓವರ್ಸು, ಪಾರ್ಕು, ಎಲ್ಲ ಹೋಗ್ತೈತೆ ಅಂತ ತಿಳ್ಕೊಂಡಿದ್ದೆ. ಕೇಳಿದ್ರೆ ಅದಕ್ಕಲ್ಲಂತೆ, ಟನಲ್ ಕೊರಿತಾವ್ರಲ್ಲ, ಅದಕ್ಕೆ ಶಿಫ್ಟ್ ಮಾಡ್ಕೊಂಬಿಟ್ಟವ್ರಂತೆ. ಟನಲ್ ಎಲ್ಲೆಲ್ಲಿ ಓಪನ್ ಆಗ್ತೈತೆ ಮೇಲೆ, ಆ ಟನಲ್ ಓಪನ್ ಆಗ್ತೈತಲ್ಲ ಮೇಲೆ ರೋಡಲ್ಲಿ, ಅದನ್ನ ಮಾಡೋಕ್ಕೆ ಈ ಹಣವನ್ನ ಟ್ರಾನ್ಸ್ಫರ್ ಮಾಡ್ಕೊಂತ ಇದ್ದಾರೆ. ಅವತ್ತು ಹೇಳಿದ್ದು ಅಭಿವೃದ್ಧಿ ಕಾರ್ಯಕ್ಕೆ. ಇನ್ ಟನಲ್ ಆಗದೆ ಅವಾಗ, ಅಭಿವೃದ್ಧಿ ಕಾರ್ಯ ನಡೆಯೋದೇ ಅವಾಗ. ಅಂದ್ರೆ ಲೂಟಿಗೋಸ್ಕರ ಇವತ್ತು ಇಳಿದಿರೋಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಅದೇ ರೀತಿ ಇನ್ನು 4% ರಿಸರ್ವೇಶನ್, ಮುಸ್ಲಿಮರಿಗೆ ಮೀಸಲಾತಿ. ನಮ್ಮ ದೇಶದಲ್ಲಿ ಒಂದು ಚಾಳಿ ಔಟ್ ಇದೆ. ನೀವು ಬಾಂಬ್ ಬ್ಲಾಸ್ಟ್ ಮಾಡೋರ್ನ ಬ್ರದರ್ ಅನ್ಬೇಕು, ಕುಕ್ಕರ್ ಬಾಂಬ್ ಮಾಡೋರ್ನ ನಮ್ಮ ಬಂಧುಗಳು ಅನ್ಬೇಕು. ನೀವು ಜಾತ್ಯತೀತವಾದಿಗಳು. ನೀವು ಮುಸ್ಲಿಮರಿಗೆ ಈ ತರ ಎಲ್ಲ ಮಾಡಿದ್ರು ಅವರು ನಮ್ಮವರು ಅನ್ಬೇಕು. ನೀವು ಜಾತ್ಯತೀತವಾದಿಗಳಾಗೋಗ್ತೀರ. ನೀವು ಏನಾನ ಹಿಂದೂ ಪರವಾಗಿ ಮಾತಾಡಿದ್ರೆ ನೀವು ಕೋಮುವಾದಿಗಳಾಗೋತೀರ. ಈ ದೇಶದಲ್ಲಿ ಇದೊಂದು, ಈ ದೇಶದಲ್ಲಿ ಹಿಂದೂಗಳೇ ವಿರೋಧಿ ಅನ್ನೋ ತರ ಅದರಲ್ಲಿ ಏಜೆಂಟ್ಗಳಿದ್ದಾರೆ. ಈ ಪ್ರಗತಿಪರರು ಅಂತ ಹಾಕೊಂಡು ಏಜೆಂಟ್ಗಳು, ಬ್ಯಾನರ್ಗಳು ಹಾಕೊಂಡಿದಾರಲ್ಲ, ಈ ಏಜೆಂಟ್ಗಳು. ಇಲ್ಲಿ 4% ಅದೇ ಇದು. ಏನ್ ಅವಶ್ಯಕತೆ ಇತ್ತು? ಧರ್ಮಾಧಾರಿತವಾದಂತ ಮೀಸಲಾತಿ ಕೊಡುವಂತ ಅವಶ್ಯಕತೆ ಏನಿತ್ತು? ಇದರಿಂದ ಎರಡು ಕಡೆ ಸ್ಪರ್ಧೆ ಮಾಡ್ತಾರೆ ನೋಡಿ ಅವರು. ಈಗ ಮುಸಲ್ಮಾನರು ಈ 4% ಅಲ್ಲೂ ಸ್ಪರ್ಧೆ ಮಾಡ್ತಾರೆ, ಜನರಲ್ ಅಲ್ಲೂ ಸ್ಪರ್ಧೆ ಮಾಡ್ತಾರೆ. ಎಷ್ಟು % ಆಯ್ತು ಅವಾಗ? 40% ಮೇಲೆ ಹೊರಟೋತಾರೆ ಇವರು. ಈಗಾಗಲೇ ಮಂಗಳೂರಲ್ಲಿ 50% ಪೂರ್ತಿ ಕಾಂಟ್ರಾಕ್ಟ್ ಅವರೇ ಮಾಡ್ತಾ ಇದ್ದಾರೆ. ನಾನು ದಾಖಲೆಗಳು ತಗೊಂಡಿದ್ದೀನಿ. 50% ಅವರೇ ಮಾಡ್ತಾ ಇದ್ದಾರೆ. ಈಗ ಇದೆಲ್ಲ ಸೇರ್ಕೊಂಡ್ರೆ 70% ಕೊಟ್ಟೋಗ್ತಾರೆ ಅವರೆಲ್ಲ. ಅಂದ್ರೆ ಮುಸ್ಲಿಮರ ಓಲೈಕೆ ಮಾಡೋ ಮುಖಾಂತರ ಹಿಂದೂ ಮತ್ತು ಮುಸ್ಲಿಮರ ಮಧ್ಯೆ ದೊಡ್ಡ ಕಂದಕ. ಹಿಂದೆ ಹೆಂಗೆ ಪಾಕಿಸ್ತಾನ ಡಿವೈಡ್ ಮಾಡಿದ್ರಲ್ಲ ಈ ಕಾಂಗ್ರೆಸ್ಸಿನ ಕಳ್ಳರು. ಪಾಕಿಸ್ತಾನ ಡಿವೈಡ್ ಮಾಡಿದ್ದೇ ಕಾಂಗ್ರೆಸ್ ಅವರು. ನೆಹರು ಪ್ರಧಾನಮಂತ್ರಿ ಆಗಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ. ಎಲ್ಲಿ ಜಿನ್ನಾಯನ ಬಂದು ನಮ್ ಜೊತೆ ನಿಂತ್ಕೊಂಡ್ಬಿಟ್ರೆ ಮಹಾತ್ಮ ಗಾಂಧೀಜಿಯವರು ಎಲ್ಲಿ ಜಿನ್ನಾನ ಪ್ರೈಮ್ ಮಿನಿಸ್ಟರ್ ಮಾಡ್ಬಿಡ್ತಾರೋ ಬೈಕ್ಗೆ ಅವ್ರನ್ನ ಕೊಟ್ಟು ಕಳಿಸ್ಬಿಟ್ರತ್ತ. ಅವರ ಸ್ವಾರ್ಥ, ಅವರ ಕುಟುಂಬದ ಸ್ವಾರ್ಥ, ಲಾಲಾಸೆಗೋಸ್ಕರ ದೇಶವನ್ನು ನೋಡಿದವರು ಕಾಂಗ್ರೆಸ್ ಅವರು. ಈಗ ಮತ್ತೆ ಈ 4% ಹೆಸರಲ್ಲಿ ಕರ್ನಾಟಕದಲ್ಲಿ
ಧರ್ಮಗಳ ಮಧ್ಯೆ ಬೆಂಕಿ ಹಚ್ಚುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದರ ವಿರುದ್ಧವಾದಂತ ಹೋರಾಟವನ್ನ ನಾವು ಇವತ್ತು ಮಾಡ್ತಾ ಇದ್ದೀರಿ. ನೀವೇ ಹೇಳ್ತೀರಲ್ಲ, ನಿಮಗೆ ಸಬ್ಜೆಕ್ಟ್ ಇಲ್ಲಲ್ಲ. ಈ ದೃಷ್ಟಿಯಿಂದ ನಮ್ಮ ಹೋರಾಟ ಇಡೀ ರಾಜ್ಯಾದ್ಯಂತ ನಮ್ಮ ಹೋರಾಟ ನಾವು ಮಾಡ್ತಾ ಇದ್ದೀರಿ. ಜನರ ಸಂಕಷ್ಟಕ್ಕೆ ಸ್ಪಂದನೆ ಮಾಡುವಂತದ್ದು, ರಾಜ್ಯ ಸರ್ಕಾರ ಮಾಡ್ತಾ ಇರೋ ದುರಾಡಳಿತ, ಭ್ರಷ್ಟಾಚಾರ, ಸ್ವಜನ ಪಕ್ಷಪಾತ ಮತ್ತು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕುಸಿದಿಡುವಂತದ್ದು. ನೆನ್ನೆನೂ ತಾನೇ ನಮ್ಮ ಕಾರ್ಯಕರ್ತ ವಿನಯ್ ಸೋಮಯ್ಯ ಅವರ ಆತ್ಮಹತ್ಯೆಯಾಗಿರುವಂತದ್ದು, ಇವೆಲ್ಲವನ್ನ ನೋಡ್ತಾ ಇದ್ರೆ ವಿಧಾನಸಭೆಯಲ್ಲೂ ಕೂಡ ನಮ್ಮ 18 ಶಾಸಕರನ್ನ ಅಮಾನತು ಮಾಡಿರುವಂತದ್ದು, ಇವೆಲ್ಲರೂ ಕಾನೂನು ಬಾಹಿರವಾಗಿ ಈ ಸರ್ಕಾರ ನಡ್ಕೊಂತಾ ಇದೆ. ಇದರೆಲ್ಲ ವಿರುದ್ಧವಾಗಿ ನಾವು ಈ ಜನಾಂದೋಲನವನ್ನ ದೊಡ್ಡ ರೀತಿಯಾಗಿ ಮಾಡೋ ಮುಖಾಂತರ, ಇದನ್ನ ಜನಗಳಿಗೆ ತಲುಪಿಸೋ ಮುಖಾಂತರ ಅಲ್ಲೂ ಕೂಡ ಹೋರಾಟದ ಒಂದು ಕಿಚ್ಚನ್ನು ಬೆಳೆಸಬೇಕು. ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟವನ್ನ ಮಾಡುವಂತ ಒಂದು ದೊಡ್ಡ ಒಂದು ಯಾತ್ರೆಯನ್ನ ಬಿಜೆಪಿ ಪರವಾಗಿ ನಾವು ಮಾಡ್ತಾ ಇದ್ದೀರಿ. ಜನನು ಕೂಡ ಇದಕ್ಕೆ ಬೆಂಬಲ ಕೊಡ್ತಾರೆ ಅನ್ನೋ ವಿಶ್ವಾಸ ಇದೆ. ನಾಳೆಯಿಂದ ಮೈಸೂರಲ್ಲಿ ನಮ್ಮ ಪ್ರಹ್ಲಾದ್ ಜೋಶಿ ಅವರು ಇದರ ಉದ್ಘಾಟನೆ ಮಾಡ್ತಾರೆ. ಅದಾದ್ಮೇಲೆ ಎಲ್ಲಾ ಜಿಲ್ಲೆಗಳಿಗೂ ನಮ್ಮ ಪ್ರವಾಸಗಳು ಹೋಗ್ತದೆ. ನೋಡಿ, ಹೋರಾಟಗಳು ಏನೇನು ನಡೆದಿದೆ ಇದುವರೆಗೂ ಕಳೆದ 20 ತಿಂಗಳಲ್ಲಿ, ಆಲ್ಮೋಸ್ಟ್ ಆಲ್ ಎಲ್ಲ ಹೋರಾಟಗಳಲ್ಲೂ ಜೆಡಿಎಸ್ ಅವರದೇ ಆದಂತ ಒಂದು ಹೋರಾಟಗಳನ್ನು ಮಾಡ್ತಾ ಇದ್ದಾರೆ. ನಮ್ಮದೇ ಆದಂತ ಹೋರಾಟಗಳನ್ನ ನಾವು ಮಾಡ್ತಾ ಇದ್ದೀವಿ. ಕೆಲವು ಹೋರಾಟಗಳನ್ನ ಒಟ್ಟೊಟ್ಟಿಗೆನೂ ಮಾಡಿದಿರಿ, ಮುಂದೇನೂ ಒಟ್ಟೊಟ್ಟಿಗೆ ಮಾಡ್ತೀರಿ ನಾವು. ನೆನ್ನೆನೂ ಕೂಡ ಕುಮಾರಸ್ವಾಮಿ ಅವರ ಜೊತೆ ನಾನು ಮಾತಾಡಿದ್ದೀನಿ. ಆ ರೀತಿಯಾದಂತ ದೊಡ್ಡ ಹೋರಾಟಗಳು ಒಟ್ಟೊಟ್ಟಿಗೆ ಮಾಡುವಂತ ಪ್ರಯತ್ನಗಳನ್ನ ಮಾಡ್ತೀರಿ. ಅದಕ್ಕೆ ನೋಡೋಣ, ಒಂದು ಸಮನ್ವಯ ಸಮಿತಿಯನ್ನು ಮಾಡುವಂತದಕ್ಕೆ ನಾನು ಕುಮಾರಸ್ವಾಮಿ ಅವರ ಜೊತೆ ಮಾತಾಡ್ತೀನಿ. ಫ್ಯಾಮಿಲಿ ಬಗ್ಗೆ ಬರ್ಕೋತಾರೆ. ಅದರಲ್ಲಿ ಮಗನ ಒಂದು ವಾರ ಅಪ್ಪ ಅಂತಾರೆ, ಮತ್ತೆ ಮರೆತು ಬಿಡ್ತಾರೆ. ಮತ್ತೆ ದೊಡ್ಡವರಾದ್ಮೇಲೆ ಅಪ್ಪ ನಿಮ್ಮನ್ನ ಇಷ್ಟಪಡ್ತಾ ಇದ್ರು ಅಂತ ಪ್ರೀತಿ ಮಾಡ್ತಿದ್ರು ಅಂತ ಹೇಳ್ತಿರ್ತಾರೆ. ಫ್ಯಾಮಿಲಿ ಓರಿಯೆಂಟೆಡ್ ಬರ್ತಾರೆ. ಇನ್ನೊಂದು ಪೊಲೀಸರು ಕಿರುಕುಳ ಕೊಟ್ಟಿದ್ದಕ್ಕೆ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದು ಕೂಡ ಉಲ್ಲೇಖ ಮಾಡಿದ್ದಾರೆ. ಸೊ ಈ ತರದ ಘಟನೆಗಳು ಸಿದ್ದರಾಮಯ್ಯ ಯಾವಾಗ ಅಧಿಕಾರಕ್ಕೆ ಬಂದಿದ್ದಾನೋ ಹಿಂದೇನು ಕೂಡ 36 ಜನ ನಮ್ಮ ಕಾರ್ಯಕರ್ತರ ಕಗ್ಗೊಲೆ ಆಯಿತು, ಹಿಂದೂ ಕಾರ್ಯಕರ್ತರು. ಇಲ್ಲಿ ಸಿದ್ದರಾಮಯ್ಯನವರಾಗ್ಲಿ ಗೃಹ ಸಚಿವರಾಗ್ಲಿ ಬೇಜವಾಬ್ದಾರಿ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಅದೇ ಈಶ್ವರಪ್ಪನವ್ರ ಕೇಸ್ ಆದಾಗ ಏನ್ ಬಾಯ್ ಬಡ್ಕೊಂಡಿದ್ದೆವರು. ಈಗ 6 ವರ್ಷ ವೇಷ ಕಾನೂನೆಲ್ಲ ಎಲ್ಲೋಯ್ತು ಇವರಿಗೆ. ಅದೇ ಏನು ಡೆತ್ ನೋಟ್ ಏನಿತ್ತು ಆ ಹೇಳಿಕೆ, ಅದಕ್ಕಿಂತ ಸಾಕ್ಷಿ ಬೇರೆ ಯಾವುದು ಬೇಕಿಲ್ಲ ಅಂತ ಅಸೆಂಬ್ಲಿಯಲ್ಲಿ ಹೇಳಿದ್ರು ಸಿದ್ದರಾಮಯ್ಯ. ಅದೇ ದೊಡ್ಡ ಸಾಕ್ಷಿ. ಈಗ ಏನ್ ಹೇಳ್ತಾರೆ, ಅದು ವಾಟ್ಸಪ್ ಅಲ್ಲಿ ಬಂದಿದೆ, ನಿಜನೋ ಸುಳ್ಳೋ ತನಿಖೆ ಮಾಡ್ತೀರಿ. ಬಿಜೆಪಿಯವರು ಏನೋ ಹೆಣದ ಮೇಲೂ ರಾಜಕೀಯ ಮಾಡ್ತೀರಂತೆ. ನೀವೇನ್ರ ಮೇಲೆ ಮಾಡಿದ್ರಿ? ಈಶ್ವರಪ್ಪನ ಇನ್ಸಿಡೆಂಟ್ ಆದಾಗ ನೀವ್ಯಾವುದ್ರ ಮೇಲೆ ಮಾಡಿದ್ರಿ? ನೀವು ಹೆಣದ ಮೇಲೆ ತಾನೇ ಮಾಡಿದ್ದು. ಅವಾಗ ಹೆಣ ಇರಲಿಲ್ವಾ? ಇವಾಗ ಮಾತ್ರ ಹೆಣ ಬಂತ? ನಿಮ್ಮ ಪಾರ್ಟಿಯವರು ಸಿಕ್ಕಾಕೊಂಡಾಗ ಎಲ್ಲ ಕ್ಲೀನ್ ಚಿಟ್ಟು, ಬಿಜೆಪಿಯವರಾದ್ರೆ ತಪ್ಪಿತಸ್ಥರು. ಈ ನಿಮ್ಮ ಆಟಿಟ್ಯೂಡ್ ಇದೆಯಲ್ಲ, ಇದೇ ಕಾನೂನು ವಿರುದ್ಧವಾದಂಥದ್ದು. ಇದರಿಂದನೇ ಇವತ್ತು ಕಾನೂನು ಸುವ್ಯವಸ್ಥೆ ಕರ್ನಾಟಕದಲ್ಲಿ ವಲಸಾಗಿರುವಂಥದ್ದು. ಅದರಿಂದ ಈ ಹೋರಾಟವನ್ನ ನಾವು ಇಲ್ಲಿಗೆ ಬಿಡಲ್ಲ. ನಾವು ಈ ಹೋರಾಟವನ್ನ ಮುಂದುವರಿಸ್ತೀರಿ. ಆ ಕುಟುಂಬಕ್ಕೆ ನ್ಯಾಯ ಕೊಡುವಂತ ಕೆಲಸವನ್ನ ನಾವು ಮಾಡ್ತೀರಿ.
ಮಾನ್ಯ ಬಂಧುಗಳೇ, ಕಾಂಗ್ರೆಸ್ ಸರ್ಕಾರದ ಈ ದುರಾಡಳಿತ, ಸ್ವಜನ ಪಕ್ಷಪಾತ ಜೊತೆಗೆ